ಧರ್ಮಧ್ವಜವನ್ನು ಏರಿಸಿ
ಓಂ ಶ್ರೀಗುರುತಾಯ ನಮಃ ಓಂ ಲಿಂಗನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಹರಾಯ ನಮಃ ಓಂ ಸರ್ವ ಓಂ ನಾಗರಾಯ ನಮಃ ಓಂ ನಂದನಾಥಸೂದನಾಯ ನಮಃ ಓಂ ಗಂಗಾಧರಾಯ ನಮಃ ಓಂ ನೀಲಾಕ್ಷಾಯ ನಮಃ ಓಂ ಕೈಲಾಸವಾಸನೇ ನಮಃ ಓಂ ಗವಾಜನೇ ನಮಃ ಓಂ ಕಮಲಾಯ ನಮಃ ಓಂ ಕಮಲಾಂತರಾಯ ನಮಃ पंचाचार्य धारिसे पंचमतत्व बोधिसे जय मल्लिनाथ हर मल्लिनाथ आरुतिಗಳ ರೂವೆ ಪಂಚಾಕ್ಷರಿಗಳ ರೂವೆ ಶ್ರೀ ಮಲ್ಲಿನಾಥ ಜಯ ದೇವ ಜಯ ದೇವ जय देवा जय देवा जय मल्लिनाथ हर मल्लिनाथ आरुति ಬೆಳಗುವೆ पंचारुति ಬೆಳಗುವೆ ಶ್ರೀ ಮಲ್ಲಿನಾಥ जय देव जय देव ಶಿವರಾತ್ರಿ ಮಾಸಕ್ಕೆ ದೇ ಮಂಗಲ ದೇವಿಗೆ ಮಂಗಲ ಕಾಮಿತ ಫಲಗಳು ಇಷ್ಟಾದಿ ಮಂಗಲ स्वामी ನರಸಿಂಹ ಸರಸ್ವತಿಗೆ ಮಂಗಲ ಅವೇದ ಫಲಗಳು ಇಷ್ಟಾದಿ ಮಂಗಲ ಸ್ವಾಮಿ ಪುರವಿಗೆ ಮಂಗಲ ಇಷ್ಟಾದಿ ಮಂಗಲ स्वामी नरसिंह सरस्वती कामेद फलಗಳು सरस्वती मंगल कामेद फलಗಳು ಇಷ್ಟಾದಿ ಮಂಗಲ ಸಾಂಬಗೆ ಬೆಳಗಿರಿ ಶಂಭೋ ಹರ ಮಹಾದೇವಗೆ ಕುಂಭದಾರತೆ ಸಾಂಬಗೆ ಬೆಳಗಿರಿ ಶಂಭೋಹರ ಮಹಾದೇವಗೆ ದಿವಾಹನನಿಗೆ ನಾಗಭೂಷಣಗೆ ನಂದಿವಾಹನನೆಯ ನಾಗಭೂಷಣಗೆ ದಿವಾಹನನಿಗೆ ನಾಗಭೂಷಣಗೆ ನಂದಿವಾಹನನೆಯ ನಾಗಭೂಷಣಗೆ ಗಿರಿಜಾ ದೇವಿ ರಮಣಗೆ ಕುಂಭದಾರತೆ ಸಾಂಬಗೆ ಬೆಳಗಿರಿ ಶಂಭೋಹರ ಮಹಾದೇವಗೆ ವಿಶ್ವಾರಾಧನೆಗೆ ವಿಶ್ವಪರಿಪಾಲನೆಗೆ ಈಶ್ವರಾಧನೆಗೆ ವಿಶ್ವಪಾಲನೆಗೆ ವಿಶ್ವಾರಾಧನೆಗೆ ವಿಶ್ವಪರಿಪಾಲನೆಗೆ ವಿಶ್ವ ಸುಂದರ ಗಿರಿಜಾ ದೇವಿ ರಮಣಗೆ ಕುಂಭದಾರತೆ ಸಾಂಬಗೆ ಬೆಳಗಿರಿ ಶಾಶ್ವತ ಸುಭಂಗರ ಶ್ರೀಮಲ್ಲೇಶ ಕುಂಭದಾರತೆ ಸಾಂಬಗೆ ಬೆಳಗಿರಿ ಶಂಭೋಹರ ಮಹಾದೇವಗೆ ಅಪ್ಪಣೆ ಕೊಡಬೇಕು ಶ್ರೀ ಗುರುಗಳೇ ಗುರುಪಾದ ಪೂಜೆ ಮಾಡೋ ಎರುತ್ತಾದಿ ನಮಿಸಿ ನೋಡು ಗುರುಪಾದ ಪೂಜೆ ಮಾಡೋ ಹೊರತಾಗಿ ಜರೆಯನು ಬೇಡ ಪರತತ್ವದೋಡಿ ಕೂಡು ಪರಮೋಕ್ಷಕ್ಕಾಗಿ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶರಣುಂದವಂದ್ಯಾಯ ಮಂಗಲಂ ವರ ಚರಣೆ ದೇವ ಊರಕಾಯ ಮುತ್ತೈದೆ ಅಣ್ಣಮ್ಮ ಅಣ್ಣಮ್ಮ ಬಾರಮ್ಮ ಅಣ್ಣಮ್ಮ
ಬಿಸಿಲು ಕಾಯೋ ಮುತ್ತೈದೆ ಲಕ್ಕಮ್ಮ ಲಕ್ಕಮ್ಮ ಬಾಮ್ಮ ಅತ್ತಿ ಲಕ್ಕಮ್ಮ ವ್ರತಗಳ ಮೇಲೆ ವ್ರತಗಳ ಮಾಡಿ ಪತಿವ್ರತೆಯಾಗಿ ಬಾಳುತ್ತಾಳೆ ಕಲ್ಲು ಮಣ್ಣು ಮರವು ಮೂಗುತಿ ಹೊಡೆದೈತೆ ಪಳ ಪಳ ಮೂಗುತಿ ಹೊಡೆದೈತೆ ಮೂಗುತಿ ಹೊಡೆದೈತೆ ಪಳ ಪಳ ಮೂಗುತಿ ಹೊಡೆದೈತೆ ದೇವಿ ಚಾಮುಂಡಿಯ ರನ್ನದ ಮೂಗುತಿ ಮಿಣ ಮಿಣ ಮಿಣಗೈತೆ ದೇವಿ ಚಾಮುಂಡಿಯ ರನ್ನದ ಮೂಗುತಿ ಮಿಣ ಮಿಣ ಮಿಣಗೈತೆ ದೇವಿಯ ಕರದಲ್ಲಿ ಪಳಪಳ ತ್ರಿಶೂಲ ಹೊಳೆದೈತೆ ದೇವಿಯ ಕರದಲ್ಲಿ ಪಳಪಳ ತ್ರಿಶೂಲ ಹೊಳೆದೈತೆ ದುರುಳರೆಯಲ್ಲಿ ರಾವಣವ ಭಯವು ಮೂಡೈತೆ ಚಾಮುಂಡಿ ಮಳೆಯಲ್ಲಿ ಘಮ ಮಂದಿಗೆ ಅರಳೈತೆ ಚಾಮುಂಡಿ ಮಳೆಯಲ್ಲಿ ಘಮ
ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಗುಣರ ದೇವನಿತ್ಯನು ಪರಮ ಪಾರ್ವತಿಯ ದೈವರಹಿತ ಪುರದ ಶ್ರೀರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಗುಣರ ದೇವಗೆ ಅಂದ್ರೆ ಶಿವನಾಮ ಸ್ಮರಣೆ ಮಾಡಿದ್ರೆ ಹಿಂಗೆ ಶ್ರೀಶೈಲ ಮಲ್ಲಯ್ಯನಿಗೆ ಯಾತ್ರೆಗೆ ನಡೆದಿದ್ರಂತ ತಾಯಂದ್ರೆಲ್ಲ ಸೇರಿ ಶ್ರೀಶೈಲ ಮಲ್ಲಯ್ಯ ನೀನೇ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ನೀನೇ ಮಲ್ಲಯ್ಯ ಅಂತ ಹಾಡ್ಕೊಂತ ಹೋಗ್ತಾ ಇದ್ದಂತ ತಾಯಂದ್ರೆ ಸಂಗಮಕ್ಕ ಲಿಂಗಮಕ್ಕ ಮಲ್ಲವಕ್ಕ ಎಲ್ಲರೂ ಸೇರಿ ಯಾತ್ರೆ ಹೋಗ್ತಿದ್ರಂತ ಮುಂದಿದ್ದಕ್ಕೆ ಸಂಗಮಕ್ಕ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ ಕಿ ಜಯ ಅಂತ ಜೈಕಾರ ಹುಡುಗಿದ್ರಂತ ಹಿಂದ ಮಲ್ಲವಕ್ಕ ಏನನ್ಬೇಕು ನೀವು ಅಂದಂಗೆ ಅಂತ ಆಕೆ ಮಲ್ಲವಕ್ಕಂದ್ರಿ ಅಲ್ಲ ನಾ ಎಲ್ಲ ಅನ್ಬೇಕಂತೀನಿ ಆದ್ರೆ ನನ್ನ ಗಂಡನ ಹೆಸರು ಮಲ್ಲಿಕಾರ್ಜುನ ನನಗೆ ಬಹಳ ನಾಚಿಕೆ ಅಲ್ಲಿರುತ್ತದೆ ಯವ್ವ ಅಂತ ಹೌದಿಲ್ಲ ಹಂಗಾಗ್ಬಾರ್ದು ಯಾರು ಶಿವನಾಮ ಸ್ಮರಣೆ ಶಿವಸಂಕೀರ್ತನೆ ಒಳಗೆ ಯಾರು ಜೈಗೋಷ್ಠಿ ಮಾಡಲ್ಲ ಮುಂದಿನ ಜನ್ಮದೊಳಗೆ ಮೂಕಾಗ್ಬಿಡ್ತೀವಿ ಅಂತ ನೋಡ್ರಿ ನಾವೆಲ್ಲ ನೋಡ್ರಿ ಯಾರು ಮೂಕಾಗ್ಬೇಕಂದ್ರೆ ಜೈಕಾರ ಮಾಡ್ಬೇಡ್ರಿ ಮತ್ತೆ ಯಾರು ಚಲೋ ಹುಟ್ಟಬೇಕಂದ್ರೆ ನೀವು ಜೈಕಾರ ಮಾಡೋಣ ಅಂಬಾ ಭವಾನಿ ಮಾತಾ ಕಿ ವೀರಭದ್ರೇಶ್ವರ ಮಹಾರಾಜಗೆ ವೀರಭದ್ರಸ್ವಾಚಾರ್ಯ ಮಹಾರಾಜಗೆ ಅರ್ಧ ಮಂದಿ ಮೂಕಾಗ್ತೀರಿ ಗ್ಯಾರಂಟಿ ಸಾಲ ಮಂಗಲವಾಗಿ ಸಾಗಿ ಬಂದಿರುವಂತಹ ಎರಡನೇ ದಿನದ ನವರಾತ್ರಿಯ ನಿಮಿತ್ತವಾಗಿ ಮಹಾಪುರಾಣದೊಳಗೆ ನಿನ್ನೆ ದಿವಸ ಚಿದಾನಂದ ಅವಧೂತರು 16 ವರ್ಷಗಳ ನಿರಂತರವಾಗಿ ಆ ದೇವಿಯ ಧ್ಯಾನವನ್ನು ಮಾಡಿ ಅರಣ್ಯ ತುಂಬಿರ್ತಕ್ಕಂತಹ ನಾಡು ಅವತ್ತಿನ ಕಾಲದೊಳಗೆ ಅಲ್ಲಿ ಸತತವಾಗಿ 16 ವರ್ಷಗಳ ಪರಂಪರವಾಗಿ ತಪಸ್ಸನ್ನು ಮಾಡಿದಾಗ ದೇವಿ ಪ್ರತ್ಯಕ್ಷೀಕರಿಸಿಕೊಂಡು ಬಂದಿರತಕ್ಕಂತಹ ಪುರಾಣ ಇಲ್ಲಿ ದೇವಿಯ ಮಹಾಪುರಾಣ ಅಂತ ನಾವೆಲ್ಲರೂ ನಿನ್ನೆ ದಿವಸ ನೋಡಿದ್ದೀವಿ. ಪೀಠಿಕಾಧ್ಯಾಯದೊಳಗೆ ಏನು ತಿಳಿಸಿಕೊಂಡು ಬಂದಿದ್ರಂದ್ರೆ ಕವಿಗಳಾಗಿರ್ತಕ್ಕಂಥವ್ರು ಯಾರು ಏನು ಕಲ್ಪನೆಯನ್ನು ಮಾಡ್ತಾರಲ್ಲ ಕಲ್ಪಿಸಿದವರಿಗೆ ಕೊಡ್ತಕ್ಕಂಥದ್ದು ಕಾಮಧೇನು ಕಲ್ಪವೃಕ್ಷ ಅದ ಈ ದೇವಿಯ ಮಹಾಪುರಾಣ ಅಂತ ಪೀಠಿಕಾಧ್ಯಾಯದೊಳಗೆ ಹೇಳಿಬಿಡ್ತಾ ಇದ್ದೇವೆ.
ಮುಂಜಾನೆ ಅಧ್ಯಾಯದೊಳಗ ಏನು ತಿಳಿಸಿಕೊಂಡು ಬರ್ತಾರೆ ಅಂತದನ್ನು ನಾವೆಲ್ಲರೂ ಕೂಡ ನೋಡೋದಕ್ಕಿಂತ ಮುಂಚೆ ಒಂದೆರಡು ನುಡಿಗಳನ್ನು ಪುರಾಣ ಪಾರಾಯಣವನ್ನು ಮಾಡೋಣ. ಬ್ರಹ್ಮಹರಿ ವಿದ್ಯಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದರೆ ಚಿತ್ತದಲ್ಲಿ ಸೂತ ಪೌರಾಣಿಕೆಗೆ ಬಹುವಿಖ್ಯಾತ ಶೌಕರಗಳು ಪ್ರೀತಿ ಪಾವನ ಕಥೆಯೇ ಹೋತು ಹೇಳಿದ ದೇವಿ ಚರಿತವ ಭೂತಕರಿನಾಗೆ ಪಾರ್ವತಿ ದೇವಿ ಮಹಿಮೆಯಲು ದೇವಿ ಮಹಿಮೆಯಲು ದೇವಿ ವೈಷ್ಣುದರೆ ಶಿವನೇ ದೇವಿ ಅದು ನಂದೀಶರ ಹೇಳುವೆನು ನಿಮ್ಮ ಗೀತ ಕರ್ಣ ಗುಣವದಾಗಿ ಗುರು ಕೇಳಿ ಕೇಳುವರೆಂದೆ ಒಮ್ಮೆಯು ಬಾಳವನು ಸಂಪತ್ತು ಸಂತರಿ ಜ್ಞಾನಯದ ನಾವು ತಲುಪಿಯದೆ ಕೇಳು ಕೇಳೆಂದ ಇಸುವುದೈ ಶಿವ ಪುರ ಗೋಪಾಲ ಶಶಿಯ ಕಾಂತದ ಅದಮ ಶೈಲದ ಗುಂಡುಗಳು ಅರೆ ಬಂಡೆ ಕಲ್ಲುಗಳು ಹುಡುಕಿರುವ ಸಂಭರಣಿಗಳು ಬಳಿಸಿ ನೀರು ಎದರ ಕಣಗ ಎದರುಗಳ ಮಂದೆಗಳು ಎದ್ದು ರಜತಾಯಿ ಏನು ಹೇಳುವೆ ನಮ್ಮ ಶಿವಪುರ ಕಾಣಿದಾನದ ಸೌಂದರ್ಯ ಕಾಣೆಗಳು ಕಾಣೋಣ ಕಾಲ ಸರಿನ ಸಂಜರಿಯೋ ಜ್ಞಾನಿಗಳ ಆಶ್ರಮ ಜ್ಞಾನವಾಡುವ ಋಷಿದ ಮೋದ ಜ್ಞಾನವೋ ನನ್ನ ಜಪವು ಅಂತಕ್ಕಂಥವ್ರು ತತ್ವಜ್ಞಾನ ಪಂಡಿತರು ಅವತ್ತಿನ ಕಾಲಗಳಲ್ಲೆಲ್ಲ ಏನು ಮಾಡ್ತಿದ್ರಂದ್ರೆ ಸಮಯವಿದ್ದಾಗ ತಮ್ಮ ಕೆಲಸ ಎಲ್ಲ ಮುಗಿದ ನಂತರದೊಳಗ ಅವಾಗೆಲ್ಲ ಮೊಬೈಲ್ ಅದು ಏನು ಇದ್ದಿದ್ದಿಲ್ಲ. ಯಾವಾಗ ಸಮಯ ಸಿಗ್ತದಲ್ಲ ಅವಾಗ ದೇವಸ್ಥಾನಕ್ಕೆ ಹೋಗ್ತಿದ್ರು, ಗುರುಗಳ ಸಾನ್ನಿಧ್ಯಕ್ಕೆ ಹೋಗ್ತಿದ್ರು, ಗುರುಗಳ ಸೇವೆಯನ್ನು ಮಾಡ್ತಿದ್ರು, ಮಠದೊಳಗೆ ಏನಾದ್ರೂ ಸೇವೆ ಇದ್ರೆ ಸೇವೆ ಮಾಡ್ತಿದ್ರು, ಇಲ್ಲಾಂದ್ರೆ ಗುರುವಿನ ನಾಮಸ್ಮರಣೆ ಮಾಡ್ತಿದ್ರು. ಹಾಗಿರುವಂತಹ ಸಮಯದೊಳಗ ದಂಡ ಕಾರ್ಯದೊಳಗ ಈ ಭೂಮಂಡಲದೊಳಗ ಶೌನಕಾದಿಗಳು ಭೂತ ಪ್ರಾಣಿಗಳಿಗೆ ಕೇಳ್ತಾ ಇದ್ದಾರೆ. ಅತಿ ಸ್ವಾರಸ್ಯಕರವಾಗಿರುವಂತಹ ಜಗಜ್ಜನನಿಯ ಪಾರ್ವತಿ ದೇವಿಯ ಆ ಒಂದು ಮಹಿಮೆಯನ್ನು ನೀವು ತಿಳಿಸಿಕೊಡಬೇಕು ಅಂತ ಕೇಳಿದಾಗ ಭೂತ ಪ್ರಾಣಿಗಳು ಕೂಡ ಆ ದೇವಿಯ ಮಹತ್ತೆಯನ್ನು ದಂಡಕಾರಣ್ಯದೊಳಗ ಹೇಳಲು ಪ್ರಾರಂಭವನ್ನು ಮಾಡ್ಯಾರ. ಅದೇ ರೀತಿಯಲ್ಲಿಯೂ ಕೂಡ ಆ ಜಗಜ್ಜನನಿ ಪ್ರತ್ಯಕ್ಷೀಕರಿಸಿಕೊಂಡು ಬರೆಯುವಂತಹ ಸಮಯದೊಳಗ ಅಲ್ಲಿ ಕೈಲಾಸದ ವರ್ಣನೆಯನ್ನು ಹೇಳ್ತಾ ಇದ್ದಾರೆ. ಚಿದಾನಂದ ಅವಧೂತರಿಗೆ ಜಗಜ್ಜನನಿ ಶ್ಯಾಮ ಪ್ರತ್ಯಕ್ಷೀಕರಿಸಿಕೊಂಡಾಗ ಜಗಜ್ಜನನಿಗೆ ಹೇಳ್ತಾ ಇದ್ದಾರೆ ತನ್ನ ಅವತಾರ ಯಾವ ರೀತಿಯಿಂದ ಆಯಿತು, ಮುಂದೆ ಲೋಕದ ಉದ್ಧಾರ ಯಾವ ರೀತಿ ಆಯಿತು, ಬಂದಿರುವಂತಹ ದುಷ್ಟರ ಸಂಹಾರ ಯಾವ ರೀತಿಯಿಂದ ಆ ತಾಯಿ ಮಾಡಿದ್ರು ಅಂತಕ್ಕಂಥದ್ದು ಚಿದಾನಂದ ಅವಧೂತರಿಗೆ ಹೇಳ್ತಾ ಇದ್ದಾರೆ ತಾಯಿ. ಒಂದನೇ ಅಧ್ಯಾಯದೊಳಗ ಕೈಲಾಸ ಪರ್ವತದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಮಾತಿಗೆ ಬಂದಾಗಂತೀವಿ ಒಳ್ಳೆಯ ಕಾರ್ಯಗಳನ್ನೇ ಮಾಡಿದ್ದೆ ಆದ್ರೂ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಸ್ವರ್ಗವನ್ನು ಪ್ರಾಪ್ತಿ ಆಗ್ತದೆ ಅಂತ ನಾವೆಲ್ಲ ಹೇಳ್ತೀವಲ್ಲ ತಾಯಿ ಅಂದ್ರೆ ಆ ಕೈಲಾಸದೊಳಗೆ ಯಾರಿಗೆ ಸ್ಥಾನವನ್ನು ಇರ್ತದಪ್ಪ ಅಂತ ಕೇಳಿದಾಗ 84 ಲಕ್ಷಗಳ ಜೀವರಾಶಿಯಲ್ಲಿ ಕಡೆಯಲಾಗಿ ಬಂದಿರತಕ್ಕಂತಹ ಶ್ರೇಷ್ಠವಾಗಿರುವಂತಹ ಮಾನವ ಜನ್ಮವನ್ನು ಕೊಟ್ಟು ಯಾರು ಒಳ್ಳೆಯ ಪುಣ್ಯ ಧಾರ್ಮಿಕವಾಗಿರ್ತಕ್ಕಂತಹ ಸಾಮಾಜಿಕವಾಗಿರ್ತಕ್ಕಂತಹ ಗುರುವಿನ ಭಕ್ತಿ ದೇವರ ಭಕ್ತಿ ಸದಾಕಾಲ ಯಾರಿಗೂ ಕೂಡ ಅಪಕಾರವನ್ನು ಮಾಡಲಾರದ ಹಾಗೆ ಧಾರ್ಮಿಕವಾಗಿರ್ತಕ್ಕಂತಹ ಕಾರ್ಯಗಳನ್ನು ಯಾರಿಗೂ ಕೂಡ ಪಾಪದ ಕಾರ್ಯಗಳನ್ನು ಯಾರು ಮಾಡಿರಲ್ಲ ಅವರಿಗೆ ಅಷ್ಟೇ ಏನಾಗ್ತದಂದ್ರೆ ಸ್ವರ್ಗವನ್ನು ಪ್ರಾಪ್ತಿಯಾಗ್ತದಂತೆ. ಬಹಳ ವಿಶೇಷವಾಗಿ ತಿಳಿಸಿಕೊಂಡು ಬರ್ತಾರೆ ದೇವಿಯ ಮಹಾಪುರಾಣದೊಳಗ. ಆ ಕೈಲಾಸ ಪರ್ವತ ಹೆಂಗಿತ್ತಪ್ಪ ಅಂತ ಕೇಳಿದಾಗ ರಜತಾದಿಯಿಂದ ತುಂಬಿರ್ತಕ್ಕಂತಹ ಕೈಲಾಸ ಪರ್ವತ. ರಜತಾದಿ ಅಂದ್ರೆ ಬೆಳ್ಳಿಯಿಂದ ಶೋಭಿಸಿರ್ತಕ್ಕಂತಹ ಪರ್ವತ. ಅಲ್ಲಿ ಎಲ್ಲವೂ ಕೂಡ ಪ್ರತಿಯೊಬ್ಬರ ಮನೆಯೂ ಕೂಡ ಹೆಂಗಿದೀವಪ್ಪ ಅಂತ ಕೇಳಿದಾಗ ರತ್ನಗಳಿಂದ ಮನೆಯೊಳಗೆ ತೊಲಿಗಳಿರುವಂತ
ರತ್ನ ಖಚಿತವಾಗಿರ್ತಕ್ಕಂತಹ ಜಗುಲಿಗಳಿದ್ದಂತಹ ಬಂಗಾರದಿಂದ ತುಂಬಿರ್ತಕ್ಕಂತಹ ದೇವರ ಮೂರ್ತಿಗಳಿದ್ದಂತ ತಾಯಂದ್ರೆ. ಯಾಕಂದ್ರೆ ಅದು ಸ್ವರ್ಗಲೋಕ. ಈ ಭೂಮಂಡಲದೊಳಗ ಹುಟ್ಟಿ ಯಾರು ಪುಣ್ಯದ ಕಾರ್ಯಗಳನ್ನು ಮಾಡಿರ್ತಾರಲ್ಲ ಅವರಿಗೆ ಅಷ್ಟೇ ಕೈಲಾಸದೊಳಗ ಸ್ವರ್ಗವನ್ನು ಪ್ರಾಪ್ತಿ ಆಗ್ತದ ಅಂತ ಹೇಳ್ತಾರಲ್ಲ. ಅದೇ ರೀತಿ ಒಳಗ ಕೈಲಾಸದೊಳಗ ಪರಶಿವನ ಅಪ್ಪಣೆಯನ್ನು ತೆಗೆದುಕೊಂಡು ಈ ಭೂಲೋಕದೊಳಗ ಜನಿಸಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಗುರುವಿನ ಸೇವೆಯನ್ನು ಮಾಡಿ ದೇವರ ಧ್ಯಾನವನ್ನು ಮಾಡಿ ಅವರೆಲ್ಲರೂ ಕೂಡ ಮೋಕ್ಷವನ್ನು ಹೊಂದಿರತಕ್ಕಂಥವರಿಗೆ ಮಾತ್ರ ಕೈಲಾಸ ಪರ್ವತದೊಳಗೆ ಅವರಿಗೆ ಸ್ಥಾನವನ್ನು ಕಲ್ಪಿಸಿದಂತೆ ಭಗವಂತ. ಅವರಿಗೆ ಏನೆಲ್ಲವನ್ನು ಕೂಡ ಕೊಟ್ಟಿದ್ದ ಭಗವಂತ. ಏನಾದರೂ ಮನಸ್ಸಿನೊಳಗೆ ಸಂಕಲ್ಪ ಆಯ್ತಪ್ಪ ಅಂತ ಕೇಳಿದ್ರೆ ಅವರ ಕಾಮನೆಗಳಲ್ಲಿ ಈಡೇರ್ತಕ್ಕಂತಹ ಕಾಮಧೇನು ಕಲ್ಪವೃಕ್ಷ ಕೊಟ್ಟಿದ್ದ. ಒಬ್ಬರಿಗೆ ಅಷ್ಟೇ ಅಲ್ಲ, ಮನೆ ಮನೆಯಲ್ಲಿಯೂ ಕೂಡ ಕಾಮಧೇನು ಕಲ್ಪವೃಕ್ಷ. ಯಾಕಪ್ಪ ಅಂತ ಕೇಳಿದಾಗ ಅವ್ರ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂತಹ ಮಾನವರ ಆಗಿ ಹುಟ್ಟಿ ದೇವ ಮಾನವರಾಗಿ ಸ್ವರ್ಗಲೋಕದೊಳಗ ಒಟ್ಟಾಗಿ ಎಲ್ಲವನ್ನು ಕೂಡ ಶುಭ ಸಂಕೇತವಾಗಿ ಕೊಟ್ಟಿರ್ತಕ್ಕಂತಹ ಭಗವಂತನ ಆಶೀರ್ವಾದದಿಂದ ತಾಯಿದೆ. ಅಂತಹ ಒಂದು ಸಾಹಿತ್ಯವನ್ನು ಪಡೆದುಕೊಂಡಿರ್ತಕ್ಕಂತಹ ಅಂತಹ ಪದವಿಯನ್ನು ಪಡೆದುಕೊಂಡಿರುವಂತಹ ಆ ದೇವತಾ ಮಾನವರು ಎಲ್ಲವನ್ನು ಕಲಿಸಿರುವಂತಹ ಭಗವಂತನ ದರ್ಶನವನ್ನು ಹೇಳಬೇಕು. ಕಲ್ಪಿಸಿದನ್ನು ಕೊಡ್ತಕ್ಕಂತಹ ಎಲ್ಲ ಕಾಮವನ್ನು ಕಲ್ಪವೃಕ್ಷ ಮನಿ ಒಳಗನ ಪ್ರದಕ್ಷಿಣೆಗಳಿಗೆ ಏನು ಕಲ್ಪನೆಯನ್ನು ಮಾಡ್ತಾರೆ, ಏನು ಕಾಮನೆಯನ್ನು ಮಾಡ್ತಾರೆ, ಅವರಿಂದ ಅವಾಗ ಆ ಕಾಮನೆಯನ್ನು ಕಲ್ಪವೃಕ್ಷ ಕಲಿಸಿರ್ತಾರೆ. ನನಗಿದು ಬೇಕಾಗದಂತ ಮನಸ್ಸಿನೊಳಗೆ ಸಂಕಲ್ಪ ಮಾಡಿದ್ದೆ, ಆದ್ರೆ ಕ್ಷಣದೊಳಗ ಆ ಭಗವಂತ ಕಳಿಸಿದ್ದನಂತೆ ಎಲ್ಲರಿಗೂ ಕೂಡ. ಬೆಳಗ್ಗೆ ರಂಗಾವಲಿಯನ್ನು ಹಾಕಿ ಮನೆಯೊಳಗಿರುವಂತಹ ರತ್ನ ಖಚಿತದಿಂದ ತುಂಬಿರ್ತಕ್ಕಂತಹ ಜಗುಲಿಯ ಮೇಲೆ ಆ ದೇವರ ಆರಾಧನೆಯನ್ನು ಮಾಡಿ ಬಂಗಾರಮಯದಿಂದ ತುಂಬಿರ್ತಕ್ಕಂತಹ ಪಿತಾಂಬರಿಗಳಿದ್ದುವಂತೆ ಅವರ ವಸ್ತ್ರಾದಿಗಳನ್ನು ರತ್ನ ಖಚಿತ ಮಾಡಿರುವಂತಹ ಉಡುಪುಗಳಾಗಿರುವಂತೆ. ಬೆಳಗಿನ ಜಾವದೊಳಗ ಸಾಲು ಸಾಲಾಗಿ ಬಂದಿರತಕ್ಕಂತಹ ಹೆಣ್ಣು ಮಕ್ಕಳಾಗಿರ್ಬೋದು, ಸಾಲು ಸಾಲಾಗಿ ನಿಂತಿರುವಂತಹ ಅಲ್ಲಿರುವಂತಹ ದೇವಮಾನವರಾಗಿರ್ಬೋದು, ಎಲ್ಲರೂ ಕೂಡ ಅವರು ಧರಿಸಿರುವಂತಹ ರತ್ನ ಖಚಿತವಾಗಿರುವಂತಹ ಆ ರತ್ನದಿಂದ ತುಂಬಿರ್ತಕ್ಕಂತಹ ಹವಳ ಮುತ್ತುಗಳಿಂದ ಬೆಳಕು ಸೂರ್ಯಕೋಟಿ ತೇಜದಿಂದ ಪ್ರಕಾಶಮಾನವಾಗ್ತಿದ್ದಂತೆ ಬಗೆಗೆ ಎಂತಹ ಆಶೀರ್ವಾದವನ್ನು ಪಡೆದುಕೊಂಡವರಾಗಿರ್ಬೋದು. ಇದು ದಿನನಿತ್ಯ ನಡೆಯುವಂತಹ ಕಾಯಕ. ಬೆಳಗಿನ ಜಾವದೊಳಗ ಭಗವಂತ ಪರಮಾತ್ಮ ಬಂದು ಆ ಒಂದು ಸಾಹಿತ್ಯದೊಳಗೆ ಕುಳಿತುಕೊಳ್ಳುತ್ತಿದ್ದ. ಬಂದ ತಕ್ಷಣದೊಳಗ ಅಲ್ಲಿರುವಂತಹ ಗಾನ ಗಂಧರ್ವರ